ಬಿಡುಗಡೆಗಾಗಿ ನಿತ್ಯವೂ ಒಂದಲ್ಲ ಒಂದು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾನೆ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇತ್ತೀಚೆಗಷ್ಟೇ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವಚಂಡಿಕಾ ಯಾಗ ಮಾಡಿಸಿದ ವಿಜಯಲಕ್ಷ್ಮಿ ಭೀಮನ ಅಮಾವಾಸ್ಯೆ ದಿನದಂದು ಶಕ್ತಿ ದೇವತೆ ಬನಶಂಕರಿ ದೇವಿಗೆ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿ ಆದಷ್ಟು ಬೇಗ ದರ್ಶನ್ ಬಿಡುಗಡೆಯಾಗಲಿ ಅಂತ ಬೇಡ್ಕೊಂಡಿದ್ದಾರೆ. ದರ್ಶನ್ಗಾಗಿ ಮತ್ತೇನ್ ಬೇಡ್ಕೊಂಡ್ರು? ಬನಶಂಕರಿ ದೇವಸ್ಥಾನದ ಅರ್ಚಕರು ನುಡಿದ ಆ ಅಚ್ಚರಿಯ ಸಂಗತಿ ಏನು? ಆ ಕುರಿತ ಇನ್ಸೈಡ್ ಸ್ಟೋರಿ ಬರ್ತಾ ಇದೆ. ಜಸ್ಟ್ ಟೇಕ್ ಅ ಲುಕ್. ದರ್ಶನ್ ಪತ್ನಿಯಿಂದ ಟೆಂಪಲ್ ರನ್. ಅಂದು ಮೂಕಾಂಬಿಕೆ, ಇಂದು ಬನಶಂಕರಿ. ಸಂಕಷ್ಟದ ಸಂಕೋಲೆ ಪಾರು ಮಾಡು, ಶಕ್ತಿ ದೇವತೆಗೆ ವಿಜಯಲಕ್ಷ್ಮಿ ಮೊರೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಆದಾಗಿನಿಂದಲೂ ಪತ್ನಿ ವಿಜಯಲಕ್ಷ್ಮಿ ಪತಿಯ ಬಿಡುಗಡೆಗೆ ನಾನಾ ಕಸರತ್ತನ್ನ ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ಕಾನೂನು ಹೋರಾಟ ನಡೆಸಿದ್ರೆ ಮತ್ತೊಂದೆಡೆ ಕಂಡ ದೇವರಿಗೆ ಹರಕೆ ಹವನಗಳನ್ನ ಒಪ್ಪಿಸ್ತಾ ಇದ್ದಾರೆ. ಕಳೆದ ವಾರವಷ್ಟೇ ಆಷಾಢ ಶುಕ್ರವಾರದಂದು ಕೊಲ್ಲೂರಿಗೆ ತೆರಳಿ ಮೂಕಾಂಬಿಕಾ ದೇವಿಗೆ ನವಚಂಡಿಕಾ ಯಾಗ ಮಾಡಿಸಿದ್ರು ದರ್ಶನ್ ಪತ್ನಿ. ನಂತರ ಮೂಕಾಂಬಿಕೆಗೆ ಸಲ್ಲಿಸಿದ್ದ ವಿಶೇಷ ಪೂಜೆಯ ಪ್ರಸಾದವನ್ನ ಜೈಲಿನಲ್ಲಿರೋ ದರ್ಶನ್ಗೂ ತಲುಪಿಸಲಾಗಿತ್ತು. ಜೊತೆಗೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ ಪ್ರಸಾದವು ದರ್ಶನ್ಗೆ ಮುಟ್ಟಿತ್ತು. ಪ್ರಸಾದ ಕಣ್ಣಿಗೊತ್ತಿಕೊಂಡು ನಿಟ್ಟುಸಿರಿಟ್ಟಿದ್ರು ದಾಸ. ಈಗ ಭೀಮನ ಅಮಾವಾಸ್ಯೆ ವಿಶೇಷ ದಿನದಂದು ಬೆಂಗಳೂರು ನಗರದ ಬನಶಂಕರಿ ದೇವಸ್ಥಾನಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದಾರೆ. ಸ್ನೇಹಿತೆಯ ಜೊತೆ ಶಕ್ತಿ ದೇವತೆಯ ದರ್ಶನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ತನ್ನ ಪತಿಗೆ ಬಂದೊದಗಿದ ಸಂಕಷ್ಟದ ಸಂಕೋಲೆಯಿಂದ ಪಾರು ಮಾಡು ತಾಯಿ ಅಂತ ಸೆರಗೊಡ್ಡಿ ನಿಂತಿದ್ದಾರೆ. ಕುಟುಂಬಸ್ಥರು ಹಾಗೂ ದರ್ಶನ್ ಹೆಸರಿನಲ್ಲಿ ಸಂಕಲ್ಪ ಪೂಜೆ ಮಾಡಿಸಿದ್ದಾರಂತೆ ವಿಜಯಲಕ್ಷ್ಮಿ. ಈ ಬಗ್ಗೆ ಬನಶಂಕರಿ ದೇವಸ್ಥಾನದ ಅರ್ಚಕರು ಪಬ್ಲಿಕ್ ಟಿವಿಯ ಸಿನಿ ಅಡ್ಡ ಜೊತೆನೂ ಮಾತನಾಡಿದ್ದಾರೆ. ಅವರ ಫ್ರೆಂಡ್ ಅವ್ರ ಜೊತೆಯಲ್ಲಿ ಇನ್ನೊಬ್ಬರು ಬಂದಿದ್ದರು. ಸರಿ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಕುಟುಂಬದ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ದೇವಿಯ ಪ್ರಸಾದವನ್ನು ತಗೊಂಡು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಬರುವಂಥ ಎಲ್ಲ ಭಕ್ತಾದಿಗಳ ಹಾಗೆ, ಸಾಮಾನ್ಯ ಭಕ್ತಾದಿಗಳ ಹಾಗೆ ಬಂದು ಅವರ ಪೂಜೆಯನ್ನು ಸಲ್ಲಿಸಿಕೊಂಡು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಹೊರಟರು. ಇನ್ನು ಭೀಮನ ಅಮಾವಾಸ್ಯೆ ವಿಶೇಷ ಹೇಳಬೇಕಂತಂದರೆ ಅದು ಪತಿಯ ಪೂಜೆಯನ್ನು ಮಾಡುವುದು ಅನ್ನೋದು ಒಂದು ವಿಶೇಷವಾದ್ದರಿಂದ ಅವರು ಹತ್ತಿರದಲ್ಲಿ ಇಲ್ಲದೇ ಇರೋದರಿಂದ ಅವರು ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ದೇವಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿ ಅವರು ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಬಂದಿದ್ರು ಅಂತ ಅನಿಸುತ್ತೆ. ದರ್ಶನ್ ಜೈಲಿಗೆ ಹೋಗದೇ ಇದ್ರೆ ಭೀಮನ ಅಮಾವಾಸ್ಯೆಯ ಪೂಜೆಯನ್ನ ವಿಜಯಲಕ್ಷ್ಮಿ ನೆರವೇರಿಸ್ತಿದ್ರೋ ಏನೋ. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸುತ್ತಿರುವ ಹಿನ್ನೆಲೆ ಮನೆಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ನಂತರ ನಗರದ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನೂ ಮಾಡಿಸಿದ್ದಾರೆ. ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ದೈವ ಭಕ್ತರು. ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ದೇವರು, ದೇವಸ್ಥಾನ, ಪೂಜೆ ಪುನಸ್ಕಾರವನ್ನ ಮರಿತಾ ಇರಲಿಲ್ಲ. ಮೈಸೂರಿಗೆ ತೆರಳಿದಾಗಲೆಲ್ಲ ಚಾಮುಂಡಿ ಬೆಟ್ಟ ಹತ್ತದೇ ವಾಪಸ್ಸಾಗ್ತಿರ್ಲಿಲ್ಲ ಈ ದಂಪತಿ. ತಮ್ಮ ಕುಟುಂಬದವರ ಹೆಸರನ್ನು ಹೇಳಿ ಎಲ್ಲರಿಗೂ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯು, ಆರೋಗ್ಯ ಇವೆಲ್ಲ ಪ್ರಾಪ್ತಿಯಾಗಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಸಂಕಲ್ಪ ಮಾಡಿಸೋದು ಅಂತಂದರೆ ಅದು ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಉಪಯುಕ್ತವಾದಂಥದ್ದು. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನೋ ಒಂದು ಕಳಂಕ, ಏನೋ ಒಂದು ಯೋಚನೆ, ಕಷ್ಟಗಳು, ನಷ್ಟಗಳು ಇವೆಲ್ಲ ಇರೋದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಶಕ್ತಿ ದೇವಿಯಲ್ಲಿ ಬಂದು ಪ್ರಾರ್ಥನೆ ಮಾಡೋದು ವಾಡಿಕೆ. ದೇವಿಯ ದರ್ಶನ ಮಾಡೋದಕ್ಕೆ ತಾವಾಗಿ ಬಂದರು, ದರ್ಶನ ಮಾಡಿಕೊಂಡ್ರು, ನಾವು ಪ್ರಸಾದವನ್ನು ಕೊಟ್ವಿ, ಸ್ವೀಕರಿಸ್ಕೊಂಡು ಹೊರಟರು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು. ಕಾನೂನು ಹೋರಾಟ ಒಂದ್ ಕಡೆಯಾದ್ರೆ ದೇವರ ಮೇಲಿನ ನಂಬಿಕೆ ಮತ್ತೊಂದು ಕಡೆ. ಎರಡೂ ಕಡೆಯಿಂದ ದರ್ಶನ್ ಕುಟುಂಬ ಪ್ರಯತ್ನ ಮಾಡ್ತಿದೆ. ವಿಜಯಲಕ್ಷ್ಮಿ ಒಂದ್ ಕಡೆ ಟೆಂಪಲ್ ರನ್ ಮಾಡ್ತಿದ್ರೆ, ಮತ್ತೊಂದು ಕಡೆ ದರ್ಶನ್ ಸಹೋದರ ದಿನಕರ್ ಕೂಡ ನಾನಾ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಬರ್ತಿದ್ದಾರೆ. ಮೊನ್ನೆಯಷ್ಟೇ ಮನೆ ದೇವರಾದ ಮುನೇಶ್ವರನಿಗೂ ಹರಕೆ ಕಟ್ಟಿಯಾಗಿದೆ. ಒಟ್ನಲ್ಲಿ ದರ್ಶನ್ ಕುಟುಂಬ ಈ ಪ್ರಕರಣದಿಂದ ಆಘಾತಕ್ಕೆ ಒಳಗಾಗಿದೆ. ಅವರಿಗೆ ಮನಃಶಾಂತಿ ಬೇಕಿದೆ. ಹಾಗಾಗಿ ದೇವರ ಮೊರೆ ಹೋಗಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನ ಪಡೆದುಕೊಳ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳು ಗಟ್ಟಿಗೊಳ್ತಿವೆ. ಪೊಲೀಸರ ತನಿಖೆಯಂತೂ ಅಷ್ಟು ಆರೋಪಿಗಳ ನಿದ್ದೆಗೆಡಿಸಿದೆ. ರಾಶಿ ಸಾಕ್ಷ್ಯಗಳು ಕೋರ್ಟ್ನಲ್ಲಿ ಕಥೆ ಹೇಳಲಿವೆ. ಹಾಗಾಗಿ ಎಲ್ಲರಲ್ಲೂ ಭಯ ಮನೆ ಮಾಡಿದೆ. ಪತಿಗಾಗಿ ವಿಜಯಲಕ್ಷ್ಮಿ ಶಕ್ತಿ ದೇವತೆಗಳ ಮೊರೆ ಹೋಗೋದು ಅನಿವಾರ್ಯವಾಗಿದೆ. ಧನು ಯಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.